ಡಾಕ್ಟರ್ ಏರ ಚುರಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ದೃಷ್ಟಾಂತವನ್ನು ಕೊಡುತ್ತಾರೆ. ಒಂದು ಹಳ್ಳಿಯಲ್ಲಿ ಒಬ್ಬ ಬಾಲಕ ಅಮರ್, ಅವನ ಕುತ್ತಿಗೆಯ ಹತ್ತಿರ ಒಂದು ಗುಳ್ಳೆ ಆಗುತ್ತೆ. ತುಂಬ ದಿನಗಳು ಹೋಗ್ತಾ ಇದ್ದ ಹಾಗೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಅವನ ತಾಯಿ, ಅಜ್ಜಿ, ಚಿಕ್ಕಮ್ಮ ಅವರೆಲ್ಲರೂ ಕೂಡ ಗಾಳಿ ಬೀಸ್ತಾ ಇರ್ತಾರೆ, ಊದ್ತಾ ಇರ್ತಾರೆ, ನೋವು ಕಡಿಮೆ ಆಗಲಿ ಅಂತ ಅಳ್ತಾ ಇರ್ತಾರೆ. ಯಾಕೆ ಹುಡುಗನಿಗೆ ಎಷ್ಟೊಂದು ನೋವು ಬರ್ತಾ ಇದೆ. ಆ ಹುಡುಗ ಆ ನೋವಿನಿಂದ ತುಂಬ ತತ್ತರಿಸ್ತಾ ಇರ್ತಾರೆ. ಮತ್ತು ಇನ್ನು ಕೆಲವರು ನೆರೆಹೊರೆಯವರು ಗೊತ್ತಾಗತ್ತೆ, ಮತ್ತು ಅವರು ಬಂದು ಹೇಳ್ತಾರೆ, ಅಯ್ಯೋ ಪಾಪ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ, ಅವನಿಗೆ ಮೂರ್ಛೆ ಹೋಗುವಂತಹ ಏನಾದರೂ ಔಷಧಿಯನ್ನು ಕುಡಿಸಿ. ಆಗ ಅವನು ಮೂರ್ಛೆ ಇದ್ದಾಗ ಆ ನೋವು ಅನ್ನೋದು ಅನುಭವ ಆಗೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಪಾಪ ಅವನು ಜೀವಂತವಾಗಿದ್ದಾನೆ, ಅದಕ್ಕೆ ಅವನಿಗೆ ಇಷ್ಟೊಂದು ಕಷ್ಟಪಡ್ತಾ ಇದೆ. ಅದರಿಂದ ಆ ಹುಡುಗನಿಗೆ ವಿಷ ಕೊಟ್ಟು ಸಾಯಿಸಿಬಿಟ್ರೆ ಆ ಜೀವನೂ ಇರೋದಿಲ್ಲ, ನೋವು ಕೂಡ ಇರೋದಿಲ್ಲ. ಅದರಿಂದ ಈಗ ತಾತ್ಕಾಲಿಕವಾಗಿ ನೀವು ಊದ್ತಾ ಇರೋದ್ರಿಂದ ಅಥವಾ ಅವನನ್ನು ಮೂರ್ಛೆಗೊಳಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವನ್ನ ಸನಾತನವಾಗಿ ಮಲಗಿಸ್ಬಿಡಿ, ಆಗ ಅವನಿಗೂ ಗುಣ, ಆ ಕಾಯಿಲೆಗೂ ಗುಣ ಎಂದು ಉಪಾಯವನ್ನು ಕೊಡುತ್ತಾರೆ. ಎಲ್ಲ ಮಾತುಗಳನ್ನು ಕೇಳ್ತಾ ಎಲ್ಲರೂ ಕೂಡ ಜೋರಾಗಿ ಅಳ್ತಾ ಇರ್ತಾರೆ. ಆ ಅಮರು ಕೂಡ ಹೌದು, ನಾನು ಜೀವಂತವಾಗಿರಬಾರ್ದು, ನಾನು ಸತ್ತೋಗ್ಬಿಡ್ಬೇಕು ಅಂತ ಅವನು ಕೂಡ ಚಿಂತನೆ ಮಾಡ್ತಾನೆ. ಆದರೆ ತಂದೆ ಸ್ವಲ್ಪ ಬುದ್ಧಿವಂತ. ಅವನು ಹೋಗಿ ಪೇಟೆಗೆ ಹೋಗಿ ಡಾಕ್ಟರ್ನ ಕರ್ಕೊಂಬರ್ತಾರೆ. ಡಾಕ್ಟರ್ ಬಂದು ಆ ಗುಳ್ಳೆಯನ್ನು ಗಮನಿಸ್ತಾರೆ ಮತ್ತು ಅವರ ಪೆಟ್ಟಿಗೆಯಿಂದ ಒಂದು ಚಾಕನ್ನು ತೆಗಿತಾರೆ, ಆ ಗುಳ್ಳೆ ಒಳಗಿರುವಂತಹ ಒಂದು ಕೀವನ್ನು ತೆಗಿಲಿಕ್ಕೆ. ಆದರೆ ಆ ಚಾಕನ್ನು ನೋಡಿದ ತಕ್ಷಣ ಆ ಮಗುವಿನ ತಾಯಿ ಗಾಬರಿ ಆಗ್ತಾಳೆ. ಎಲ್ಲರೂ ಗಾಬರಿ ಆಗ್ತಾ ಭಯಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗುನ ಸಾಯಿಸಕ್ಕೆ ಬಂದಿದ್ದಾರೆ, ಈ ಡಾಕ್ಟ್ರನ್ನ ಯಾರು ಕರ್ಕೊಂಡ್ಬಂದಿದ್ದು, ಏನೋ ಓಡಿಸಿ ಆಚೆ. ಸೊ ಹೀಗೆಲ್ಲ ಬೇರೆ ಬೇರೆ ಜನರು ಕೂಡ ಆ ಡಾಕ್ಟ್ರಿಗೆ ಬೇರೆ ಬೇರೆ ರೀತಿ ಬೈಲಿಕ್ಕೆ ಶುರು ಮಾಡ್ತಾರೆ. ಹಳ್ಳಿ ಜನ, ಬುದ್ಧಿ ಇಲ್ಲದೆ ಇರುವಂಥವ್ರು. ಈ ಎಲ್ಲ ಮಾತುಗಳನ್ನು ಕೇಳಿ ಆ ಹುಡುಗನೂ ಕೂಡ ಬೈಲಿಕ್ಕೆ ಶುರು ಮಾಡ್ತಾನೆ. ನಿನ್ನ ಮನೆಯಲ್ಲಿ ಮಕ್ಕಳೆಲ್ಲ ಇಲ್ವಾ, ನನ್ನ ಸಾಯಿಸಕ್ಕೆ ಬಂದಿದ್ಯಾ, ಈ ಚಾಕುವನ್ನು ನನ್ನ ಮೇಲೆ ಆಕ್ರಮಣ ಮಾಡೋ ಬದಲು ನಿನ್ನ ಮಗನ ಮೇಲೆ ಆಕ್ರಮಣ ಮಾಡಿ ನೋಡು ಅಂತ ಹೇಳಿ ಅವನು ಓಡೋಡಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಡಾಕ್ಟರ್ ಆ ಮಗುವಿನ ತಂದೆಗೆ ಹೇಳಿ ಆ ಹುಡುಗನ ಗಟ್ಟಿಗೆ ಹಿಡ್ಕೊಳ್ಳಿ ಅಂತ ಹೇಳಿ ಆ ಕುತ್ತಿಗೆಯ ಹತ್ತಿರ ಆ ಭಾಗವನ್ನು ಕತ್ತರಿಸಿ ಆ ಕೀವನ್ನು ತೆಗೆದು ಅದಕ್ಕೆ ಔಷಧಿಗಳನ್ನು ಹಚ್ಚಿ ಹೋಗ್ತಾರೆ. ಕೆಲವೇ ದಿವಸಗಳಲ್ಲಿ ಆ ಗಾಯನದ ವಾಸಿಯಾಗುತ್ತೆ. ಹುಡುಗ ಸಂತೋಷದಿಂದ ಜೀವನ ನಡೆಸ್ತಾನೆ. ಇಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ದೃಷ್ಟಾಂತನ ಕೊಡುತ್ತಾ ಕರ್ಮಿಗಳು, ಜ್ಞಾನಿಗಳು, ನಿರಾಕಾರವಾದಿಗಳು ಹಾಗೂ ಭಕ್ತರು ಇವರ ವ್ಯವಹಾರಗಳನ್ನು ವಿವರಿಸ್ತಾ ಹೋಗ್ತಾರೆ. ಈ ಎಲ್ಲ ಕರ್ಮಿಗಳು ಅಂದರೆ ಆ ಹುಡುಗನ ತಾಯಿ, ಅಜ್ಜಿ ತಾತ್ಕಾಲಿಕವಾಗಿ ಗಾಳಿ ಬೀಸ್ತಾ ಅವನಿಗೆ ಆರಾಮ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ಕರ್ಮಿಗಳು ಪ್ರಯಾಸ್ ಈ ಭೌತಿಕ ಜಗತ್ತಿನಲ್ಲಿ ನಾನಾ ರೀತಿಯ ಶ್ರಮ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲೌಕಿಕ ವಸ್ತುಗಳನ್ನು ಸಂಗ್ರಹ ಮಾಡುತ್ತಾ ತಮ್ಮ ಬಲದಿಂದ ನಾವು ಸಂತೋಷ ಪಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಅನಂತರ ಕೆಲವರು ಇವನಿಗೆ ಮೂರ್ಛೆಗೊಳಿಸಬೇಕು ಅಥವಾ ಇವನು ಸಾಯಿಸಬೇಕು ಅಂತ ಉಪದೇಶ ಕೊಡ್ತಾ ಇದ್ದಂಥವರು ಇವರು ನಿರಾಕಾರವಾದಿಗಳು. ಭಗವಂತ ಇಲ್ಲ, ನಾನೇ ಭಗವಂತ, ಅಹಂ ಬ್ರಹ್ಮಾಸ್ಮಿ. ಸೊ ಹೀಗೆ ಆಧ್ಯಾತ್ಮಿಕತೆಯನ್ನು, ನಮ್ಮ ನಿಜವಾದ ಸ್ವರೂಪವನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡುವಂಥವರು ಈ ಜನ. ಆದರೆ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟಂಥವರು ಇವರು ಭಕ್ತರನ್ನು ಸೂಚಿಸುತ್ತಾರೆ. ಭಕ್ತರು ತಿಳಿದಿದ್ದಾರೆ ನಮ್ಮ ಪೂರ್ವದ ಒಂದು ಕರ್ಮಗಳಿಂದ ಅದೊಂದು ರೀತಿಯ ಕಷ್ಟಗಳು ಬರ್ತಾ ಇದೆ. ಆದ್ದರಿಂದ ನಾನು ಕೃಷ್ಣನ ನಾಮಸ್ಮರಣೆಯನ್ನು ಮಾಡಬೇಕು.
ಕೃಷ್ಣನ ನಾಮವನ್ನು ಜಪಿಸುವುದರಿಂದ, ಕೃಷ್ಣನ ಪ್ರೀತಿಯುತ ಸೇವೆಯನ್ನು ಮಾಡುವುದರಿಂದ ಸಕಲ ಭಾವ ಬಂಧನಗಳಿಂದ, ರೋಗಗಳಿಂದ, ಕಷ್ಟಗಳಿಂದ, ತಾಪತ್ರದಿಂದ ಮುಕ್ತಿಯಾಗಿ ಭಗವಂತನ ಲೋಕವನ್ನು ಪ್ರವೇಶಿಸಿ ಸುಖ, ಶಾಂತಿ, ನೆಮ್ಮದಿ ನಾವು ಅನುಭವಿಸುತ್ತೇವೆ ಎಂದು ಭಕ್ತರು ನಂಬುತ್ತಾರೆ. ಎಲ್ಲರೂ ಕೂಡ ಭಕ್ತಿಯ ಮಾರ್ಗವನ್ನು ಅನುಸರಿಸಬೇಕು.